ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ವಿಕಲಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ. स्वागत है आपका AMK न्यूज चैनल में। मैं आपके साथ मोहम्मद यासीन नईकुड़ी। ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ವಿಕಲಚೇತನರಿಗೆ ಮೋಟಾರ್ ಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ. ಸರ್ಕಾರದ ನಿರ್ದೇಶನ ಇತ್ತು. ಕೆಲವು ಯಾರು ಕಾರ್ಖಾನೆಗಳಿರ್ತಾರೆ, ಹಾಗೆಯೇ ವಾಣಿಜ್ಯ ಸಂಸ್ಥೆಗಳು ಇದ್ದಾವೆ, ಅವರಿಂದ CSR ನಿಧಿಯಿಂದ ಈ ವಿಕಲಚೇತನರಿಗೆ ಟ್ರೈಸೈಕಲ್ ಅನ್ನು ಕೊಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ವಿವಿಧ ಕಾರ್ಖಾನೆಗಳು ಹಾಗೆಯೇ ವಾಣಿಜ್ಯ ಸಂಸ್ಥೆಗಳನ್ನ ಸಂಪರ್ಕಿಸಿದ್ವಿ. ಅದರಲ್ಲಿ ಒಟ್ಟು 3 ಜನ ನಮಗೆ 5 ಟ್ರೈಸೈಕಲನ್ನು ಕೊಡಲಿಕ್ಕೆ ಒಪ್ಪಿದ್ರು. ಹಾಗಾಗಿ ಇವತ್ತಿನ ದಿನ ನಾವು ವಿಕಲಚೇತನರ ಅಧಿಕಾರಿಗಳನ್ನು ನಾವು ಸಂಪರ್ಕಿಸಿ ಈ ಹಿಂದೆ ಯಾರು ಈ ಟ್ರೈಸೈಕಲನ್ನು ಪಡೆದಿಲ್ಲ ಅಂಥವರನ್ನು ಗುರುತಿಸಿ, ಹಾಗೆಯೇ ಈ ನಮ್ಮ ಯಾರು ವಾಣಿಜ್ಯ ಸಂಸ್ಥೆಗಳು ಡೊನೇಟರ್ಸ್ ಇದ್ದಾರೆ ಅವ್ರ ಜೊತೆಗೂ ಒಂದು ರೌಂಡ್ ಡಿಸ್ಕಷನ್ ಅನ್ನು ಮಾಡಿ ಅವರು ಹೇಳಿದ ಹಾಗೆ 5 ಜನ ವಿಕಲಚೇತನರಿಗೆ ನಾವು ಇವತ್ತು ತ್ರಿಚಕ್ರ ವಾಹನಗಳನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ. ಸೊ ಅವರ ಜೀವನದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಕೆಲಸಗಳ ನಡುವೆ ಅವರಿಗೆ ಇದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಮನೆ ಸಚಿವರು ಕೂಡ ಇದ್ರ ಬಗ್ಗೆ ಹೇಳಿದರು. ಹಾಗಾಗಿ ಇವತ್ತಿನ ದಿನ ನಮ್ಮ ಇಲಾಖೆಯ ಮೂಲಕ ಹಾಗೆ ಸಂಪರ್ಕಿಸಿ 5 ಜನರಿಗೆ 5 ಟ್ರೈಸೈಕಲನ್ನು ಇವತ್ತು ವಿತರಣೆಯನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಜೊತೆಗೆ ನಮಗೆ ಯಾರು ಡೊನೇಟರ್ಸ್ ಇದ್ದಾರೆ, ಗ್ರೀನ್ಕೋ ಕಂಪನಿ ಆಗಿರ್ಬೋದು, ರಾಜ್ಗುರು ಫುಡ್ಸ್, ಹಾಗೆಯೇ ಬಾಹುಬಲಿ ಚರ್ಚನ್ದವರು ಕೂಡ ಇವತ್ತು ಪ್ರೆಸೆಂಟ್ ಇದ್ದಾರೆ. ಅವರು ಕೂಡ ಈ ಒಂದು ಟ್ರೈಸೈಕಲನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಎಲ್ಲ ವಿಕಲಚೇತನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಉಮಾಶ್ರೀ ಕೋಳಿ ಅಂತೇಳಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿ, ವಿಜಯಪುರ. ಇಲ್ಲ, ಇದು ಏನಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ CSR ನಿಧಿಯಿಂದ ಇರುವಂತದ್ದು. ಇದು ಏನಿದೆ ಅಂತಂದ್ರೆ ನಾವು ಕೆಲವೊಂದು ಕಂಪನಿಗಳಿಗೆ ನಾವು ಸಂಪರ್ಕ ಮಾಡಿದ್ವಿ. ಜಿಲ್ಲಾ ವಿಕಲಚೇತನರ ಅಧಿಕಾರಿ ಯಾರು ಇರ್ತಾರೋ ಅವರಿಗೆ ಸಂಪರ್ಕ ಮಾಡಿದ್ವಿ. ಈ ಹಿಂದೆ ಯಾರು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿದ್ರು, ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಏನು UDID ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನೆಲ್ಲವನ್ನು ಲೆಕ್ಕ ಹಾಕಿ ಹೋದ್ಸಲ ಯಾರಿಗೆ ಸಿಕ್ಕಿಲ್ವೋ ಅವರಿಗೆ ಈ 5 ಜನಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿ ಅವ್ರು ನಮಗೆ ಲಿಸ್ಟ್ ಅನ್ನು ಕಳಿಸಿದ್ರು. ಸೊ ಬೇಸ್ಡ್ ಆನ್ ದ್ಯಾಟ್ ಇವತ್ತು ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಇದಕ್ಕೇನು ಅರ್ಜಿ ಅಂತಿಲ್ಲ, ನಾವು ಆನ್ಲೈನ್ ಮೂಲಕ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದು 24-25ರಲ್ಲಿ ಯಾರು ಅರ್ಜಿ ಹಾಕಿದ್ರು, ಯಾರಿಗೆ ಅವರಲ್ಲಿ ಸುಮಾರು 20-25 ಏನೋ ಟಾರ್ಗೆಟ್ ಅಂತ ಇರುತ್ತದೆ, ಅದನ್ನ ಮಿಕ್ಕಿ ಉಳಿದವ್ರು ಯಾರು ಇರ್ತಾರೋ ಅವರು ಸೀನಿಯರ್ ಯಾರಿದ್ದಾರೋ ಅವರಿಗೆ ಅದನ್ನ ಕೊಟ್ಟಿರುವಂಥದ್ದು. ಏನು ಫ್ರೀ ಆಗಿ ಇರುವಂಥದ್ದು, ಯಾಕಂದ್ರೆ ಡೊನೇಷನ್ ಇರೋದ್ರಿಂದ. ಇದು ಕಾರ್ಮಿಕ ಇಲಾಖೆಯವರು ವಿವಿಧ ಕಾರ್ಖಾನೆಗಳು, ವಾಣಿಜ್ಯ ಸಂಸ್ಥೆಗಳಿಗೆ ಸಂಪರ್ಕವನ್ನ ಮಾಡಿದ್ವಿ. ಅವರು ನಮಗೆ ಕೊಡ್ಲಿಕ್ಕೆ ರೆಡಿ ಆದ ನಂತರ ಆ ಒಂದು ನಿಧಿಯಿಂದ ಕೊಟ್ಟಿರುವಂತದ್ದು ಅಷ್ಟೇ. ಎಸ್ ದಾನಿಗಳಿಂದ ಕೊಟ್ಟಿರುವಂತದ್ದು. ನಮಸ್ಕಾರ ಎಲ್ಲರಿಗೂ. ವಿಜಯಪುರ ಜನತೆಗೆ ಬಾಹುಬಲಿ ಮುತ್ತಿನ ಚರ್ಚನ್ ಪರಿವಾರದಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪ್ರೇರಣೆಯಿಂದ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೋ ಅವರಿಗೆ ಏನಾದರೂ ಸಹಾಯ ಮಾಡಬೇಕಂತ. ಸೊ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರೂ ಸೇರಿ ಅವರ ಒಂದು ಪ್ರೇರಣೆಯಿಂದ, ಅವ್ರದ್ದೊಂದು ಗೈಡೆನ್ಸಿಂದ ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ದು, ಇದು ಮಾಡಿದ್ದು. ಅದಕ್ಕೋಸ್ಕರ ನಮಗೊಂದು ಅವಕಾಶ ಸಿಕ್ತು. ನಾವು ವೆಹಿಕಲನ್ನು ಕೊಟ್ಟಿದ್ದೀವಿ. ಎಷ್ಟು ಮಾಡಿದ್ರಿ? ನಾವು
ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಿಂದ ಏನಾದರೂ ಮಾಡ್ತಾ ಇರ್ತೀವಿ. ಈ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳ ಗೈಡೆನ್ಸ್ ಇಂದ ಗೊತ್ತಾಯ್ತು ಇದೀಗ ಏನಾದರೂ ಕೊಡ್ಬೇಕಂತ. ವೆಹಿಕಲ್ದು ನಮ್ಮ ಸಂತೋಷ್ ಲಾಡ್ ಅವ್ರ ಬರ್ತ್ಡೇ ಇವತ್ತು. ಸೊ ಆಲ್ ಓವರ್ ಕರ್ನಾಟಕ ಎಲ್ರಿಗೂ ವೆಹಿಕಲ್ ಡೊನೇಟ್ ಮಾಡ್ತಿದ್ದಾರೆ. ಸೊ ನಮಗೂ ಒಂದು ಚಾನ್ಸ್ ಸಿಕ್ತು, ನಾವು ಕೊಡೋಕ್ಕೆ ಒಪ್ಕೊಂಡ್ವಿ. ನಿಮಗೆ ಪ್ರಶಾಂತ್. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।